ಮಂಡ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ತಹಶೀಲ್ದಾರ್ಗೆ ಛೀಮಾರಿ ಹಾಕಿರುವುದು. ಮಳವಳ್ಳಿ ತಾಲೂಕಿನಲ್ಲಿ ನಡೆದಿರುವ ಭಾರೀ ಭೂ ಹಗರಣ ಪ್ರಕರಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಮಾಜಿ ಶಾಸಕ ಕೆ ಅನ್ನದಾನಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕ್ಷೇತ್ರದ ಮಾಜಿ ಶಾಸಕನಾಗಿ ಈ ಸಂಬಂಧ ಸಾಕಷ್ಟು ಬಾರಿ ಕ್ರಮ ವಹಿಸಲು ಮನವಿ ಮಾಡಿದ್ದೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಸಿದ್ದಾಚಾರ್ ಅವರ ಮೂಲಕ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದು, ಇದೀಗ ತಾಲೂಕು ಆಡಳಿತ ಭೂಗಳ್ಳರ ಪರವಾಗಿ ಕೆಲಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಎಂದರು. ಮಳವಳ್ಳಿ ತಾಲೂಕಿನ ಅಭಿವೃದ್ಧಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದ್ದು, ತಾಲೂಕಿನಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿತವಾಗಿದ್ದು, ಇಲ್ಲಿನ ಭೂ ಹಗರಣಗಳಿಗೆ ಕುಮ್ಮಕ್ಕು ನೀಡುವಲ್ಲಿ ಮಾತ್ರ ಕೆಲಸ ಮಾಡುತ್ತಿದೆ. ಹಾಲಿ ಶಾಸಕರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ಹೇಳಿದರು. ಅನುದಾನ ಕೊಡೋದು ಯಾವುದಪ್ಪ? ಶಾಸಕರ ಅನುದಾನ ಸರ್ಕಾರನೇ ಕೊಡೋದು. ವರ್ಷಕ್ಕೆ 2 ಕೋಟಿ 5 ಕೋಟಿ ಕೊಡ್ತಾರೆ. ಅವರೇ ಕೊಡುತ್ತಾನೆ. ಆ ದುಡ್ಡಲ್ಲೇ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದು ಸರ್ಕಾರ ದುಡ್ಡೇ ತಾನೆ. ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ತಾಲೂಕು ಆಡಳಿತ ಯಾರು ಯಾವುದನ್ನಾರು ಒಡೆದಾಕ್ಬೋದು, ಯಾವ ಸರ್ಕಾರದ ಆಸ್ತಿಯನ್ನಾರು ಬೇಕಾದರೂ ಲೂಟಿ ಮಾಡ್ಬೋದು. ಆ ಪರಿಸ್ಥಿತಿಗೆ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಬಂದಿದೆ. ಅದನ್ನು ಸರಿ ಮಾಡಲಿಲ್ಲ, ಮತ್ತು ಎಲ್ಲೂ ಕೂಡ ನೀರನ್ನು ಕೊಡಲಿಲ್ಲ, ಮತ್ತು ಅಲ್ಲಿ ಕೂಡ ವಿಶೇಷವಾದಂಥ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ಮುಂದಿನ ಪ್ರೆಸ್ ಮೀಟ್ನಲ್ಲಿ ಪ್ರತ್ಯೇಕವಾಗಿ ಜಲಜೀವನ್ ಮಿಷನ್ದೇ ನಾನು ನಿಮಗೆ ಡಾಕ್ಯುಮೆಂಟ್ ಸಮೇತ ತಮ್ಮ ಮುಂದೆ ನಾನು ಮಂಡಿಸ್ತೇನೆ. ಜಲಜೀವನ್ ಮಿಷನ್ ಒಂದು ಅಪ್ರಯೋಜಕವಾದಂಥ ಒಂದು ಯೋಜನೆ ಆಗಿರುತ್ತೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂದಿದೆ ಈಗ. ಯಾಕಂದರೆ ಯಾವ ಊರಲ್ಲೂ ಕುಡಿಲಿಕ್ಕೆ ಇನ್ನೂ ನೀರು ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ಕೊಳಾಯಿ ಸರಿ ಮಾಡಿದ್ರೆ ಇನ್ನೊಂದು ಕಡೆ ಕೊಳಾಯಿ ಮುರಿದೋಗಿರ್ತದೆ, ಇನ್ನೊಂದು ಕಡೆ ಟ್ಯಾಪೇ ಇಲ್ಲ, ಇನ್ನೊಂದು ಕಡೆ ಇದು ವಾಟರ್ ಟ್ಯಾಂಕೇ ಇಲ್ಲ. ಈ ರೀತಿ ಸಾರ್ವಜನಿಕರ ಹಣವನ್ನು ಬಳಸ್ತಕ್ಕಂಥ ಇಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಕಾಮಗಾರಿಗಳು ಆಗದೆ ಜನಗಳಿಗೆ ಅನುಕೂಲ ಆಗದೆ ಇದೆ ಅಂತಂದರೆ ಜಲಜೀವನ್ ಮಿಷನ್ ಎಷ್ಟು ಕೆಟ್ಟದಾಗಿ ಕಾಮಗಾರಿಯನ್ನು ಇವರು ನಡೆಸ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಪಾಪ ನಮ್ಮ ಶಾಸಕರು ಪ್ರಾರಂಭದಲ್ಲಿ ಅಸೆಂಬ್ಲಿಲಿ ಗೆದ್ದಾಗ 2003ರಲ್ಲಿ ಗೆದ್ದ ತಕ್ಷಣ ಹೋಗಿ ನಾನೆಲ್ಲ ಎನ್ಕ್ವೈರಿ ಮಾಡಿಸ್ತೀನಿ ಜಲಜೀವನ್ ಮಿಷನ್ದು. ಅಲ್ಲಿ ಭ್ರಷ್ಟಾಚಾರ ಆಗಿದೆ, ಇಲ್ಲಿ ಭ್ರಷ್ಟಾಚಾರ, ಅಲ್ಲಿ ದುಡ್ಡು ಹೊಡೆದಿದ್ದಾರೆ, ಇಲ್ಲಿ ದುಡ್ಡು ಹೊಡೆದಿದ್ದಾರೆ, ನಾನು ಬಿಡಲ್ಲ ಅದನ್ನ. ಏನಾಯಿತು, ಏನು ಮಾಡಿದ್ರಿ ಅದಕ್ಕೆ? ಆಯಿತು, ಎಲ್ಲಿ ಎನ್ಕ್ವೈರಿ ಮಾಡಿಸಿದ್ರಿ? ಯಾವ ಲೋಕಾಯುಕ್ತಕ್ಕೆ ಬರೆದಿದ್ದೀರಿ? ಯಾವ CODಗೆ ಬರೆದಿದ್ದೀರಿ ಹಿಂಗಾಗಿದೆ ಅಂತ? ನಿಮ್ಮ ಜೊತೆಲಿ ಬಂದು ಮಾತಾಡಿದ ತಕ್ಷಣಕ್ಕೆ ಎಲ್ಲ ಭ್ರಷ್ಟಾಚಾರ ನಿಂತೋಯ್ತಾ? ಅದು ನೀವೇ ಮಾತಾಡಿದ್ದೀರಿ ಅಸೆಂಬ್ಲಿಲಿ. ನಾನು ಬೇಕಾದ್ರೆ ಕಟ್ಟಿಂಗ್ ಕೊಡ್ತೀನಿ ನಿಮಗೆ, ಶಾಸಕರಿಗೆ ಬೇಕಾದ್ರೆ ಕಟ್ಟಿಂಗ್ ಕೊಡೋಕೆ ನಾನು ತಯಾರಿದ್ದೀನಿ. ಮಾಧ್ಯಮ ಸ್ನೇಹಿತರು ಬೇಕಾದ್ರೆ ನಾನು ಬೇಕಾದ್ರೆ ಅವ್ರು ಭಾಷಣ ಮಾಡಿರೋ ಭಾಷಣ ಪ್ರತಿನೇ ತಂದು ಇಡ್ತೀನಿ ಇಲ್ಲಿ. ಜಲಜೀವನ್ ಮಿಷನ್ ಬಗ್ಗೆ ಏನು ಮಾತಾಡಿದ್ದಾರೆ, ಅವ್ರು ಗೆದ್ದ ತಕ್ಷಣ ಮೊದಲನೇ ಅಸೆಂಬ್ಲಿಗೆ ಪ್ರವೇಶ ಮಾಡಿದಾಗ, ಅವ್ರು ಗೆದ್ದು 3ನೇ ಬಾರಿ ಗೆದ್ದು ಮೊದಲನೇ ಅಸೆಂಬ್ಲಿಲಿ ಪ್ರಾರಂಭ ಆದಾಗ ಮಾತಾಡಿರೋದು ಭಾಷಣ ಇದು ಜಲಜೀವನ್ ಮಿಷನ್ ಬಗ್ಗೆ. ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು % ಬರಬೇಕು, ಸ್ಥಳೀಯ ಸಂಸ್ಥೆಗಳಿಂದ ಎಷ್ಟು % ಬರಬೇಕು, ಗೌರ್ಮೆಂಟಿಂದ ನಮ್ಮ ಸರ್ಕಾರದಿಂದ ಎಷ್ಟು % ಬರಬೇಕು, ಇಷ್ಟಿಷ್ಟು % ಅಂತಿದೆ. 45%, 35%, 10%, 5%, ಅದೆಲ್ಲವನ್ನು ಕೂಡ ಸರಿಯಾದ ಸಮರ್ಪಕವಾಗಿ ಬಿಡುಗಡೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಬೇಕು ಅನ್ನೋದು ನಾನು ಹೇಳ್ತಾ ಇರೋದು. ಜೊತೆಗೆ ಈಗೇನು ಬಿಡುಗಡೆ ಆಗಿದೆ, ಈಗ ಉದಾಹರಣೆಗೆ ಈಗ ಒಂದು ನಿಮಿಷ ಸರ್, ಸಪ್ಲೈ ಮಂಜು ಒಂದು ನಿಮಿಷ. ಈ ಮೆಟೀರಿಯಲ್ ಸಪ್ಲೈಗೆ ಅಂತ ಒಂದು ಬಿಲ್ ಕೊಡ್ತಾರೆ ಫಸ್ಟ್ ಸ್ಟಾರ್ಟಿಂಗ್, ಸಪ್ಲೈ ಬಿಲ್ಲು. ಕರೆಕ್ಟ್, ಸಪ್ಲೈ ಬಿಲ್ಲು. ಪೈಪ್ ತಗೊಳ್ಳೋಕ್ಕೆ, ಮೋಟ್ರ್ ಕೂಡ್ಸೋಕ್ಕೆ, ರೋಡ್ ಅಗಿಯೋಕ್ಕೆ, ಅದಕ್ಕೆಲ್ಲ ಆ ದುಡ್ಡಲ್ಲಿ ನೀವು ಸರಿ ಮಾಡಿ. ಅದರಲ್ಲೂ ದುಡ್ಡು ಭ್ರಷ್ಟಾಚಾರ ಮಾಡ್ಕೊತಾ ಇದ್ದೀರಿ ಅಂದರೆ ನೀವು ಬೇರೆ ಬರೋ ದುಡ್ಡು ಇರಲಿ, ಕೊನೆಗೆ ನಲ್ಲಿಗೋ ವಾಟ್ರಿಗೋ ಬೇರೆ ಬಿಲ್ಗೋ ಸಪ್ಲೈ ಬಿಲ್ಲಲ್ಲೇ ದುಡ್ಡು ಹೊಡಿತಾ ಇದ್ದಾರೆ. ಓಕೆ ಓಕೆ ಮಂಜು, ನಾನು ಹೇಳ್ತಾ ಇರೋದು ಇಷ್ಟೇ. ಈಗೇನು ಕಾಮಗಾರಿ ಮಾಡಿದ್ದೀರಾ
ಅದರಲ್ಲಿ ನಿಮ್ಗೆ ಏನು ಕಾಮಗಾರಿಲಿ ಎಸ್ಟಿಮೇಟ್ ಇದೆ, ಏನು ಮಾಡಬೇಕು, ಈಗ ಎಷ್ಟು ಕಾಮಗಾರಿ ಮುಗಿಸಿದ್ದೀರಾ, ಅದನ್ನ ಸರಿ ಕಾಮಗಾರಿ ಇಲ್ಲಿ ಮಾಡೋದು. ಕಂಟ್ರಾಕ್ಟರ್ಗಳು ಟೆಂಡರ್ ಕರೆದಿರ್ತಾರೆ, ಅವನು ಯಾವನ ಟೆಂಡರ್ ಅವನು ಕಂಟ್ರಾಕ್ಟರ್ ಇರ್ತಾನೆ, ಅವನು ಮಾಡೋದು ಸರ್. ಇದು ಹಣ ಬಿಡುಗಡೆ ಮಾಡೋದು ಬೇರೆ ಬಿಡಿ ಸರ್. ಇಲ್ಲ, ನಮ್ಮ ಮಳವಳ್ಳಿಲಿ ಅವನು ಯಾರೋ ಕನ್ಸ್ಟ್ರಕ್ಷನ್ನು 180 ಕೋಟಿನೂ ಅವನಿಗೆ ಕೊಟ್ಟಿದ್ದಾರೆ. ಅವನ ಹೆಸರು ನಂದಕುಮಾರ್ ಅಂತ ಕಂಟ್ರಾಕ್ಟರ್ ಹೆಸರು. ಅವನ ಕಂಪ್ನಿ ಹೆಸರು ಗೊತ್ತಿಲ್ಲ ನನಗೆ. ಅವನು ಮಳವಳ್ಳಿ ತಾಲೂಕಿನಲ್ಲಿ ಕಂಟ್ರಾಕ್ಟು, ಅವನು ಟೆಂಡ್ರಲ್ಲಿ ಭಾಗವಹಿಸಿ ಅವನು ಮಾಡ್ತಾ ಇರೋದು. L&T ಅಲ್ಲ ನಮ್ಮದು. ಇಲ್ಲ L&T ಅಲ್ಲ, ನಂದಕುಮಾರ್ ಅಂತ ಕಂಟ್ರಾಕ್ಟ್ರು. ಆ ಕನ್ಸ್ಟ್ರಕ್ಷನ್ ಹೆಸರು ಬೇಕಾದ್ರೆ 2 ನಿಮಿಷ ಹೊರಗಡೆ ಹೋದ ತಕ್ಷಣ ಈಗಲೇ ಫೋನ್ ಮಾಡಿ ಆ ಕನ್ಸ್ಟ್ರಕ್ಷನ್ ಹೆಸರೇನು, ಕಂಪನಿ ಹೆಸರು ಅಂತ ನಿಮಗೆ ಕೊಡ್ತೀನಿ ನಾನು. ಹಿಂದೆ 70 ಕೋಟಿ ರೂಪಾಯಿನ ಮಳವಳ್ಳಿನಲ್ಲಿ 24x7 ನಾನು ಶಾಸಕನಾದಾಗ 2018ರಲ್ಲಿ ನಾನು 2023ವರೆಗೂ 90% ಕೆಲಸ ಮುಗಿಸಿದ್ದೆ. ನಾನು ಕಾಮಗಾರಿ ಮುಗಿದಿದ್ದು 90%. ಇನ್ನು 10% ಕೆಲಸಕ್ಕೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಅದು ನನ್ನ ಪ್ರಕಾರ ಅದು ಫೇಲ್ಯೂರ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಅದನ್ನು ಉದ್ಘಾಟನೆ ಮಾಡಲಿಲ್ಲ. ಹಿಂದೆ ಹಾಕಿರ್ತಕ್ಕಂಥ ಸ್ಪ್ರಿಂಕ್ಲರ್ ಆಗಲಿ ಪೈಪ್ಲೈನ್ಗಳಾಗಲಿ ಯಾವುದೂ ಉಳಿದಿಲ್ಲ, ಅಲ್ಲಿ ಯಾವುದೂ ಉಳಿದಿಲ್ಲ. ಅದು ಉದ್ಘಾಟನೆ ಆಗೋದೇ ಡೌಟು ಅಂತ ನನ್ನ ಅಭಿಪ್ರಾಯ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನನ್ನ ಕಾಲದಲ್ಲಿ ಕರೆಂಟಿನ ಸಮಸ್ಯೆ ಇತ್ತು. ಬನ್ನೂರವರು ಟಿ ನರಸೀಪುರದ ರೈತರು ತಡ್ಕೊಂಡಿದ್ರು. 2 ಇದನ್ನು ಮಾಡಬೇಕಾಗಿತ್ತು, ಟವರ್ ಹಾಕಬೇಕಾಗಿತ್ತು, ಹಾಕಿರಲಿಲ್ಲ. ಅದಷ್ಟಾಗಿದ್ರೆ ಉದ್ಘಾಟನೆ ಆಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಕ್ವಶನ್ ಮಾಡಿದ್ದೀನಿ ಅಸೆಂಬ್ಲಿಲಿ. ನೀರಾವರಿ ಮಂತ್ರಿ ಗೋವಿಂದ ಕಾರಜೋಳ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಯಾವತ್ತು ಮಾಡ್ತೀವಿ ನಾವು, ಇದೆಷ್ಟು ದಿನ, ಜುಲೈನಲ್ಲಿ ನಾವು 2023 ಜುಲೈಗೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ಅದು ಆಗಿಲ್ಲ. ಆ ಪುಡಿಗಾಲಿ ಏತ ನೀರಾವರಿ ಪಾಪ ಭಾಳ ಕನಸು ಕಟ್ಬಿಟ್ಟವ್ರೆ ಸೋಮಶೇಖರ್ ಅವರು, ನರೇಂದ್ರ ಸ್ವಾಮಿ ಇಬ್ಬರು ಬಿಜಿಪುರ ಹೋಬಳಿಯವರೇ. ಅವರು ಅದೇನೋ ಡ್ರೈ ಫ್ರೂಟ್ ಬೆಳೆಸ್ತೀನಿ ಅಂದರು ಶ್ರೀಮಾನ್ ನರೇಂದ್ರ ಸ್ವಾಮಿ ಅವರು. ಹಿಂದೆ ಶಾಸಕರಾಗಿದ್ದಾಗ, ಶಾಸಕರಿಗೆ ಎಲೆಕ್ಷನ್ ನಿಂತಿದ್ದಾಗ ಕೊಟ್ಟು ಭರವಸೆ ರೈತರಿಗೆ, ನಾನು ಈ ತಾಲೂಕಿನಲ್ಲಿ ಡ್ರಿಪ್ ಇರಿಗೇಷನ್ ಎಲ್ಲ ಉದ್ಘಾಟನೆ ಮಾಡಿಸಿ ನಾನು ಮುಂದೆ ಡ್ರೈ ಫ್ರೂಟ್ ಬೆಳೆಸ್ತೀನಿ ಅಂತ ವ್ಯವಸ್ಥೆ ಮಾಡ್ತೀನಿ ಮಳವಳ್ಳಿ ತಾಲೂಕಿನಲ್ಲಿ ಅಂತ. ಅದೆಲ್ಲಿ ಗೋಡಂಬಿ ಬೆಳೀತಾವ್ರೋ, ಎಲ್ಲಿ ದ್ರಾಕ್ಷಿ ಬೆಳೀತಾವ್ರೋ, ಎಲ್ಲಿ ಅಂಜೂರ ಬೆಳೀತಾವ್ರೋ ನನಗಂತೂ ನೋಡೇ ಇಲ್ಲ ಮಳವಳ್ಳಿಲಿ. ಇನ್ನು ನಾನು ಆಯ್ತಪ್ಪ ಬರಲಿ, ಈಗಲೂ ನಾನು 6 ತಿಂಗಳ ಕೆಲಸ ಮಾಡಲಿ ಅಂತಲೇ 6-7 ತಿಂಗಳಿಂದ 1 ವರ್ಷದಿಂದ ಅವ್ರ ವಿರುದ್ಧ ಮಾತಾಡಿಲ್ಲ. ನಾನು ಮಾತಾಡಿದ್ದೀನ ಅವ್ರ ವಿರುದ್ಧ 1 ವರ್ಷದಿಂದ ಶಂಭು ನಾ ಮಾತಾಡಿಲ್ಲ. ಯಾಕೆ ಅಂದರೆ ಪಾಪ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಂತೆ, ನಾನು ಅವಾಗ ಅವ್ರಿಗೆ ಅಡ್ಡಿಪಡಿಸ್ತೀನಿ ಅಂತ. ಅದಕ್ಕೆ ಆ ಪೈಪು ಡಾಕು ನಾನು ಯಾಕೆ ಕಿತ್ಕೊಂಡು ಹೋಗ್ಲಿ, ನನಗಂಥ ದರಿದ್ರೆ ಏನು ಬಂದಿಲ್ಲ ಪೈಪ್ ಕಿತ್ಕೊಂಡೋಗಿ ಮಾರ್ಕೊಳ್ಳೋ ಅಂಥದ್ದು. ಇವರು ಆ ಪ್ರಾಜೆಕ್ಟ್ ಮಾಡಿದವರು, ಈ ಜವಾಬ್ದಾರಿ ಇವ್ರದ್ದು. ಪಾಪ ಕನಸಿನ ಕೂಸು ನರೇಂದ್ರ ಸ್ವಾಮಿಗೂ ಸೋಮಶೇಖರ್ಗೂ ಪುರಿಗಾಲಿ ಪ್ರಾರಂಭ ಮಾಡಿದ್ದು ಸೋಮಶೇಖರ್. ಅದನ್ನು ಮುಂದುವರಿಸಿದ ಭಾಗ ಇವರು. ನಾನು ಬಂದ್ಮೇಲೆ ನಾನು ಸ್ವಲ್ಪ ಮುಂದುವರಿಸಿದೆ. ಎಲ್ಲ ಆಯ್ತಪ್ಪ, ನನ್ನ ಕನಸಿನ ಕೂಸಲ್ಲ, ಅವ್ರ ಕನಸಿನ ಕೂಸೆ. ಅದು ಕನಸಿನ ಕೂಸು ಕತ್ತಿಚ್ಕ ಕೆಲಸ ಮಾಡ್ತಾ ಇದ್ದಾರೆ. ಆಗಲಿಲ್ಲ, ಅವ್ರ ಕೈಯಲ್ಲಿ ಮಾಡಲೇ ಇಲ್ಲ, ಇನ್ನೂ ಮಾಡ್ತಾ ಇಲ್ಲ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆಮೇಲೆ ನೀವು ನೀರು ಬಿಟ್ಟರು, ಈಗ ನೀರು ಪ್ರಾರಂಭ ಮಾಡಿದ್ರು ಕೂಡ ಸ್ಪ್ರಿಂಕ್ಲರು ಇಲ್ಲ ಹೊಲಗಳಲ್ಲಿ, ಡ್ರಿಪ್ಪು ಪೈಪ್ಗಳು ಇಲ್ಲ, ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ ಮಂಜು. ಏನೂ ಇಲ್ಲ ಅಲ್ಲಿ, ಹಳ್ಳನೂ ಇಲ್ಲ, ಪೈಪ್ಗಳು ಇಲ್ಲ. ನೀವೇನಾದ್ರು ಸ್ವಿಚ್ ಆನ್ ಮಾಡಿದ್ರೆ ನೀರು ಯಾವೆಲ್ಲಿ ದಿಕ್ಕಪಾಲ ಹೋಯ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಸ್ಥಿತಿ ಆಗಿದೆ ಆ ಪ್ರಾಜೆಕ್ಟ್ ಇವಾಗ. ಏನು ಜನಸಾಮಾನ್ಯರಿಗೆ ಸಿಗ್ತಾರೆ ಅಲ್ಲಿ, ಇದರಲ್ಲಿ ಪರಿಸರ ಬೋರ್ಡು, ಅಲ್ಲಿ MG ರೋಡ್ ಪರಿಸರ ಬೋರ್ಡ್ ಇದೆಯಲ್ಲ, ಅಲ್ಲಿ ಸಾರ್ವಜನಿಕರಿಗೆ ಸಿಗ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಗೊತ್ತಿಲ್ಲ ನನಗೆ, ನಾನು ಯಾಕೆ ಸಿಗ್ತಾರೋ ಸಿಗಲ್ವ ಅಂತ. ಆ ಕಂಪ್ನಿಗಳು ಅವ್ರಿಗೆ ಇವ್ರಿಗೆ NOC ಅವ್ರಿಗೆಲ್ಲ ಕರೆಕ್ಟ್ ಒಂದು ಕಂಪ್ನಿ, ಒಂದು ಫ್ಯಾಕ್ಟ್ರಿ, ಒಂದು ಇವ್ರಿಗೂ ಮಿಸ್ ಮಾಡ್ದೇನೆ ಅಲ್ಲಿ ಸಿಗ್ತಾವ್ರೆ ಎಲ್ರಿಗೂ.